ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ನೂತನ ಶಾಸಕ DN ಜೀವರಾಜ್ ಅವರಿಗೆ ಕೊನೆಗೂ ವಿಧಾನಸಭೆ ಸ್ಪೀಕರ್ UT ಗದರ್ ಆಹ್ವಾನ ನೀಡಿದ್ದಾರೆ ಪ್ರಮಾಣವಚನ ಸ್ವೀಕಾರ ಮಾಡೋದಕ್ಕೆ. ಬಹುಶಃ ನಾಳೆ ಪ್ರಮಾಣವಚನ ಸ್ವೀಕಾರ ಮಾಡ್ಬೋದು. ಆಮೇಲೆ ಇತ್ತ ತಮಿಳುನಾಡಲ್ಲಿ ನಿಯೋಜಿತ CM ದಳಪತಿ ವಿಜಯ್ ಅವರು ಕಾಂಗ್ರೆಸ್ ಬೆಂಬಲ ಕೋರಿದ್ರು. ಅದಕ್ಕೆ ತಕ್ಕಂತೆ ಕಾಂಗ್ರೆಸ್ ಹೈಕಮಾಂಡು ಈಗ ವಿಜಯ್ಗೆ ಬೆಂಬಲ ಸೂಚಿಸಿದೆ. ಸ್ಪಷ್ಟವಾಗಿ 10 ಶಾಸಕರು ಇದೆ ಕಾಂಗ್ರೆಸ್ನಲ್ಲಿ. ಈಗ 118 ಅಗತ್ಯ ಬಹುಮತ ಬೇಕು ತಮಿಳುನಾಡ 234 ಶಾಸಕರ ಪೈಕಿ. ಅದರಲ್ಲಿ ವಿಜಯ್ ಪಕ್ಷ TVK 108 ಪಡೆಯೋದು, 110 ಬೇಕಾಯಿತು, 10 ಕಾಂಗ್ರೆಸ್. ಅದೇ ಕಂಡೀಷನ್ ಸಪೋರ್ಟ್ DMK ಬಿಟ್ಟು ನಿಮಗೆ ಸಪೋರ್ಟ್ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಜಾತ್ಯ ನಿಲ್ಲದಿರಬೇಕು ಗೌರ್ಮೆಂಟು. ಕೋಮುವಾದಿ ಪಕ್ಷಗಳಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳಿದೆ. ಅಂದರೆ BJP ಹೋಗ್ಬಾರ್ದು, BJP ಕಡೆ ಹೋಗ್ಬಾರ್ದು ಅಂತ ಹೇಳಿದೆ ಪಕ್ಷ. ಅಂದರೆ ಮುಂದೆ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ಸ್ಥಳೀಯ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು ಎಲೆಕ್ಷನ್ ನಡೆಸಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೆ. ನಿಮ್ಗೆ ಏನು ಬೇಕೋ ಎಲ್ಲ ಸಪೋರ್ಟ್ ಮಾಡಿದೆ ಅಂತ ಹೇಳಿದೆ. ಪರೋಕ್ಷ ರಾಹುಲ್ ಗಾಂಧಿ ಹೇಳ್ದಂಗೆ ಹೈಕಮಾಂಡ್ ನೋಡಿದಂಗೆ ರಾಜ್ಯ ಘಟಕ, ತಮಿಳು ರಾಜ್ಯ ಘಟಕ ವಿಜಯ್ಗೆ ದಳಪತಿ ವಿಜಯ್ಗೆ ಸಂದೇಶ ರವಾನಿಸಿದೆ. ವಿಜಯ್ ಅದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ವಿಜಯ್ ಅವನಿಗೆ ಅನ್ಕಂಡಿತ ಸಪೋರ್ಟ್ ಕೊಡ್ತಿದ್ದಾರೆ ತಮಿಳು ಅಂಗಪಕ್ಷಗಳು, ಸಾಕಷ್ಟು ಅಂಗಪಕ್ಷಗಳಿವೆ. ಅಲ್ಲಿ ಸುಮಾರು ಸಾಕು. ಈಗ ವಿಜಯ್ಗೆ ಸಪೋರ್ಟ್ ಕೊಡೋ ಜನತೆಯಲ್ಲಿ ಕಾಂಗ್ರೆಸ್ ಪಕ್ಷ ತಮಿಳುನಾಡನ್ನು ಹಿಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿಸುತ್ತೆ. ಕೋಮುವಾದಿ ಪಕ್ಷಗಳಿಗೆ ಸಪೋರ್ಟ್ ಮಾಡೋದು ದೂರ ಇಡಬೇಕಂತ ಪರೋಕ್ಷವಾಗಿ. ಈಗ ಹಂಗೇನಾಗುತ್ತೆ, ಹಂಗಾದ್ರೆ ಏನು ಮಾಡುತ್ತೆ, ಸೊ ಕೇಂದ್ರದಿಂದ ಅನುದಾನ ಬರೋಲ್ಲ ವಿಜಯ್ಗೆ. ಸೊ ಮೋದಿ ಸರ್ಕಾರದಿಂದ ಅವರಿಗೆ ಅಡ್ಡಿ ಆಗುತ್ತೆ ಅಭಿವೃದ್ಧಿಗೆ. ಸೊ ಅದನ್ನ ಗಮನ ಇಟ್ಕೋಬೇಕು. ಸೊ ಭಾಳ ತಲೆಪಿಸ್ಬೇಕು ದಳಪತಿ ವಿಜಯ್. ಹೆಚ್ಚು ಕಡಿಮೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್ಕಾರ ತಮಿಳುನಾಡಿಗೆ ಅನುದಾನ ಬರೋಕ್ಕೆ. ಕಾಂಗ್ರೆಸ್ ಅವರಿಗೆ ಭಾಳ ಕಷ್ಟ ಇದೆ, ಅನುದಾನ ಸಿಗೋಲ್ಲ. ಹೆಚ್ಚು ಕಡಿಮೆ ಕಾವೇರಿ ವಿಚಾರದಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು, ಹೆಚ್ಚು ಬೇರೆ ಯಾವುದೋ ಹೆಲ್ಪ್ ಆಗುತ್ತೆ. ಕರ್ನಾಟಕ ಕಾಂಗ್ರೆಸ್ ಆಗಿರೋದು ಅಷ್ಟೇ. ಅದಕ್ಕೆ ಮತ್ತೇನಪ್ಪ ಅಂದರೆ ಕರ್ನಾಟಕದಲ್ಲಿ ನಾಳೆ ಮುಂದೂಡಿಕೆ ವಿಜಯವರು ಬಿಟ್ಟಿದ್ದು. ವಿಜಯವರು ನಾಳೆ ಎಂತ ಅಂತ ಹೇಳ್ತಾ ಗೊತ್ತಿಲ್ಲ. ಆಮೇಲೆ ADMK ಪಕ್ಷದಲ್ಲಿ ಈಗ 2 ಬಣಗಳಿವೆ. ಇದು ಒಂದು ಪಕ್ಷ ಷಣ್ಮುಗಂ ಮತ್ತು ಇನ್ನೊಂದು ಪನ್ನೀರ್ಸೆಲ್ವಂ ಮುಖ್ಯಸ್ಥರು. ಅವು 2 ಬಣಗಳು ಹೊಡೆದು ಈಗ ವಿಜಯ್ಗೆ ಸಪೋರ್ಟ್ ಮಾಡಲು, ಅನ್ಕಂಡು ಸಪೋರ್ಟ್ ಮಾಡಲು ಆ ಥರದಿದೆ.